ನಮಸ್ಕಾರ ಕರ್ನಾಟಕ. ನಾವು ಇವತ್ತಿದ್ದೀವಿ ಆಫೀಸಲ್ಲಿ, ನಮ್ಮ ಎಲ್ಲ ಸ್ಟಾಫ್ ಎಲ್ಲ ಸೇರಿ ಸಾಂಗ್ ಆಡ್ತಾ ಇದ್ದಾರೆ. ನಾವು ಫಸ್ಟ್ಗೆ ರಂಜಿತ್ ಅವ್ರನ್ನ ಮೀಟ್ ಮಾಡೋಣ. ಅವ್ರು ಯಾವ ಸಾಂಗ್ ಹೇಳ್ತಾರೆ ನೋಡೋಣ. ಸಾಂಗ್ ಹೇಳಕ್ಕೆ ಹೋಗ್ತಾ ಇದ್ದಾರೆ. ಓಕೆ ಪ್ಲೀಸ್. கண்மணி கண்ணோட காதலன் எழுதும் கடிதமே, பொன்மணி உன் வீட்டில் சௌக்கியமா, நான் இங்கே சௌக்கியமே. அது நினைச்சு பார்க்கையில் கவிதை கொட்டுது, அது எழுத நினைக்கையில் வார்த்தை முட்டுது. ஓஹோ கண்மணி கண்ணோட காதலன் நானே ಕವಿತೆಯೇ ಮಾತಾಡ್ಬಿಡಿ. ಸೊ ಸೆಕೆಂಡ್ ಹೋಗ್ತಾ ಇದೀವಿ. ಇವ್ರು ದಪ್ಪಾಕಿದ್ರು ಪರವಾಗಿಲ್ಲ, ದೊಡ್ಡ ದೊಡ್ಡ ಸಾಂಗ್ ಆಡ್ತಾರೆ. నా కన్నుల ముందు నువ్వు ఉండగా అసలేం తోచదు నాకు, ఓ నిమిషం కూడా నువ్వు చూడక. నీలో ఉంది నా ప్రాణం, అది నీకు తెలుసునా, ఉన్నా నేను నీ కోసం, నువ్వు దొరకలేక ಬ್ರತಕಗಲನ. ನಮ್ಮ ಜ್ಯೋತಿ ಮೇಡಮ್ ಸಾಂಗ್ನ ಹೇಳಿ ಮುಗಿಸಿದ್ದಾರೆ. ಇನ್ನೊಬ್ರು ಹೋಗ್ತಾ ಇದ್ದೀವಿ. ಅವ್ರು ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ. ಶಿ ಇಸ್ ರೆಡಿ ಟು ಸಿಂಗ್. ಓಕೆ ಡನ್. ಹೋಗ್ತಾ ಇದ್ದೀರಾ? ನಾನು ಹಾಡ್ತಾ ಇರೋ ಸಾಂಗ್ ನೀವೇ ಗೆಸ್ ಮಾಡ್ಬೇಕು ಇವಾಗ. ಓಕೆ ಹಾಡ್ಲಾ? ಹಾಡಿ. ಕರಳ ಹೇಳದೇನೆ ಕಾಡುವೆ ಯಾರು ನೀನು, ಹಾಡಿನ ಸಾಲಿನಲ್ಲಿ ಮೂಡುವೆ ಯಾರು ನೀನು, ಕಣ್ಣಿನ ಅಂಚೆಲೆ ಕೆನ್ನೆಯ ಸವರೋ ಓ ತುಂಟ ನನಗೆ, ಏನಾಗಬೇಕು ನಾನು ಅರಿಯೇ. ಭವಾನಿ ಅವರು ಸಾಂಗ್ನ ಹೇಳಿದ್ದಾರೆ ಸಕ್ಸಸ್ಫುಲ್ ಆಗಿ. ನಾವಿವಾಗ ನಮ್ಮ ಆಫೀಸ್ನ ಪ್ರಿನ್ಸಸ್ ಹತ್ರ ಬರ್ತಾ ಇದ್ದೀವಿ. ಅವ್ರು ಯಾವ ರೀತಿ ಹೇಳ್ತಾರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ಶಿ ಆಲ್ರೆಡಿ ಪ್ರಿಪೇರ್. ಓಕೆ, ನಾನು ಹಾಡ್ತಾ ಇರೋದು ಚೆಲುವಿನ ಚಿತ್ರ ಇಂದ. ಸೊ ದ ಸಾಂಗ್ ಈಸ್ ಕನಸು ಇದು ನೆನಸು ಇದು, ನನ್ನ ಎದಲಿ ಬಂದ ಮೊದಲ ಸಿಂಚನ, ನಾನಿನ್ನಲಿ ನೀ ನನ್ನ. ಹಾಡಿದ್ರು ಈಗ ನೋಡೋಣ ರಿಯಂಜನ್ ಏನ್ ಹಾಡಾಡ್ತಾರೆ. ಹಾಡಿ. ಓಕೆ. ಸಾವಿರ ಹೆಣ್ಣುಗಳ ನೋಡಿದ ಕಣ್ಣುಗಳ, ಕೇಳಲಿಲ್ಲ ನಾನೆಂದು ನನ್ನವಳು ಯಾರೆಂದು, ಕಣ್ಣನಲ್ಲೇ ಕಂಡೇನಲ್ಲೇ ನೋಟದಲ್ಲೇ